ಚರ್ಚ್ ವಾಸ್ ಸಫರಿಂಗ್ ಚರ್ಚ್ ಅಂತ ಹೇಳ್ತೀವಿ. ನರಳಾಟದ ಸಭೆ, ತುಂಬ ಒದ್ದಾಡುವಂಥ ಪರಿಸ್ಥಿತಿ, ಯಾರೂ ಸಹಾಯ ಮಾಡಲಿಕ್ಕಿಲ್ಲ. ಒಂದು ಚಿಕ್ಕ ಮಂದೆ, ಒಂದು ಪುಟ್ಟ ಮಂದೆ, ಎಲ್ಲರೂ ಅಟ್ಯಾಕ್ ಮಾಡ್ತಾರೆ. ಹೇಗಿರ್ಬೋದು ಪರಿಸ್ಥಿತಿ? ಎಷ್ಟೋ ಜನನ ಸಾಯಿಸಿದ್ದಾರೆ, ಎಷ್ಟೋ ಜನಕ್ಕೆ ಕಷ್ಟಗಳು, ಎಷ್ಟೋ ಜನಕ್ಕೆ ಮನೆ ಇಲ್ಲ, ಎಷ್ಟೋ ಜನ ಊರು ಬಿಟ್ಟು ಓಡಿ ಹೋಗಿದ್ದಾರೆ, ಎಷ್ಟೋ ಜನಕ್ಕೆ ಬೆದರಿಕೆ, ಊಟ ಮಾಡಲಿಕ್ಕೆ ಗತಿ ಇಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ದೇವರು ಅವರೊಂದಿಗೆ ಮಾತಾಡ್ತಾ ಇದ್ದಾರೆ. 7 ಸಭೆಗಳಿಗೂ ಕೊಡುವಂಥ ಸಂದೇಶ ಅಂದರೆ ಕ್ರೈಸ್ತ ಸಭೆಗೆ ದೇವರು ಕೊಡುವಂಥ ಸಂದೇಶ, ಕ್ರೈಸ್ತ ಕುಟುಂಬಕ್ಕೆ ದೇವರು ಕೊಡುವಂಥ ಸಂದೇಶ, ಕ್ರೈಸ್ತ ವಿಶ್ವಾಸಿಗೆ ದೇವರು ಕೊಡುವಂಥ ಸಂದೇಶ. ಏನೇ ಕಷ್ಟ ಅನುಭವಿಸ್ತಾ ಇದ್ದರು, ಏನೇ ಒಂದು ಹೋರಾಟ ನೀನು ಮಾಡ್ತಾ ಇದ್ದರು, ಡು ನಾಟ್ ಬಿ ಅಫ್ರೈಡ್, ಭಯಪಡಬೇಡ. ನಾನು ಮೊದಲಿದ್ದೆ, ಪ್ರಾರಂಭದಲ್ಲಿ ನನ್ನ ಜೀವನದಲ್ಲಿದ್ದೆ, ಈಗಲೂ ಇದ್ದೀನಿ, ಮುಂದಕ್ಕೂ ಇರ್ತೀನಿ. ನಿನ್ನ ಜೀವನದ ಪ್ರಾರಂಭದಲ್ಲೂ ನಾನಿದ್ದೀನಿ, ನಿನ್ನ ಜೀವನ ಈಗಲೂ ನಾನಿದ್ದೀನಿ, ಇನ್ನು ಮುಂದಕ್ಕೂ ನಾನಿದ್ದೀನಿ. ಯು ಡೋಂಟ್ ನೀಡ್ ಟು ವರಿ ಅಬೌಟ್ ಯುವರ್ ಫ್ಯೂಚರ್. ನಿನ್ನ ಭವಿಷ್ಯದ ಬಗ್ಗೆ ನೀನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಯು ಡೋಂಟ್ ನೀಡ್ ಟು ವರಿ ಅಬೌಟ್ ಯುವರ್ ಪ್ರೆಸೆಂಟ್. ನಿನ್ನ ಈ ವರ್ತಮಾನ, ಈಗಿನ ಪರಿಸ್ಥಿತಿಯ ಬಗ್ಗೆ ನೀನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಯು ಡೋಂಟ್ ನೀಡ್ ಟು ವರಿ ಅಬೌಟ್ ಯುವರ್ ಪಾಸ್ಟ್ ಆಲ್ಸೋ. ನೀನು ಹಿಂದೆ ಆ ರೀತಿ ಆಗೋಯ್ತಲ್ಲ ಅಂತ ಅದ್ರ ಬಗ್ಗೆನೂ ವರಿ ಮಾಡುವ ಅವಶ್ಯಕತೆ ಇಲ್ಲ. ಗಾಡ್ ಈಸ್ ಸ್ಟಿಲ್ ಇನ್ ಕಂಟ್ರೋಲ್ ಆಫ್ ಯುವರ್ ಲೈಫ್. ದೇವರು ಈಗಲೂ ನಿನ್ನ ಜೀವಿತದಲ್ಲಿ ಅವರು ತಮ್ಮ ನಿಯಂತ್ರಣ ಇಟ್ಕೊಂಡಿದ್ದಾರೆ.